ಮಂಗಲಂ ತಂತು ಕಂಠೆ ಪದ್ಮಾಗಿ ಸುಭಗೆ ಕಂಠೇವ ಶರ್ವಾಂ
ನಿನ್ನ ಪ್ರೀತಿಸಿ ನನ್ನನ್ನು ದಿಟ್ಟಿಸಿ ಚಂದನನ್ನ ದಿಟ್ಟಿಸಿ ಮನಸ್ಸಿನಿಂದ ಮುಟ್ಟಿಸಿ ಮಗುವಾದಿಂದ್ರಿಯಂತೆ ಮನಸ್ಸಿ ನಿನ್ನಂದ ಚಂದನ ದಿಟ್ಟಿಸಿ ಈ ಮಣ್ಣಿನ ಮುಟ್ಟಿಸಿ ಮನಾಗಿ ನಿನ್ನ ತರಿಸಿ ದಾಸನಾಗಿ ನಿನ್ನ ಸೇವಿಸಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನಡೆ ಗುಂಗಲ್ಲಿ ನೆನೆದು ನನ್ನ ಕಣ್ತುಂಬುತ್ತ ಕಲಿ ತೂಗಿ ಬಿಡು ಊರಲ್ಲಿ ಯಾರು ಯಾವುದು ನಿಜವು ಗೌಡ ನೀವು ಅಡಿಗೆ ಮಾಡಾರ ಕಲಿಸ್ಕೊಡ ಅವ್ರು ಕಲಿಸ್ಕೊಡಕ್ ಅಡಿಗೆದೆ ನೀವು ಇದನ್ನ ಕಲಿಸ್ಕೊಡ ಮತ್ತೇನದವ್ರಿ ಅಕ್ಕಿ ಜೀರಿಗೆ ಬೆಲ್ಲ ಎಲ್ಲಿ ಅದಾವನ್ರಿ ಮತ್ ಉದ್ದ ಅದಾವಲ್ರಿ ಹೆಸರು ಬೇಳೆ ಅದಾವಲ್ರಿ ಎಲ್ಲ ಅದಾವಲ್ರಿ ಎದಕ್ ಉಪಯೋಗ್ರಿ ಅಮ್ಮ ಅಕ್ಕಾರ ಎದಕ್ ಉಪಯೋಗ್ರಿ ಬೇಕ್ರಿ ಅಡಿಗೆ ಮಾಡಕ್ ಹೋದಲ್ರಿ ಒಂದಿಲ್ಲ ಅಂದ್ರ ಅಡಿಗೆ ಮಾಡ್ದ ಬಿಡ್ತೀರಿ ಇಲ್ಲ ಹೋದಲ್ರಿ ಅಡಿಗೆ ಮಾಡೇ ತೀರ್ತಾರೆ ಅವು ಯಾವತ್ಲು ತಂಪಾದ ಆಹಾರ ಧಾನ್ಯಗಳು ಯಾವತ್ಲು ಆಹಾರ ಧಾನ್ಯಗಳು ಹಿಟ್ಟಿನ ಆಹಾರ ಅಲ್ರಿ ತಂಪಾದ ಆಹಾರ ಧಾನ್ಯಗಳು ನೋಡ್ರಿ ಅವ್ನ ತಲೆ ಮೇಲೆ ಹಾಕಿಸ್ತಾರೆ ಯಾಕೆ ಹಾಕಿಸ್ತಾರ ಅಂದ್ರ ನಿಮ್ಮ ತಲೆ ಯಾವತ್ಲೂ ಬಿಸಿ ಮಾಡಿಕೊಳ್ಳದೆ ಯಾವತ್ಲೂ ಸಂತೋಷದಿಂದ ಯಾವತ್ತೂ ತಲೆ ಹೆಂಗಿರ್ಬೇಕು ಅಂದ್ರೆ ನಕ್ಕಂತಾನೆ ಇರ್ಬೇಕು ಏನೋ ಬಂದ್ರೆ ನಕ್ಕಂತ ಇದ್ರ ನಗು ಇದ್ರಾಗ ಜೀವನ ಮುಂದೆ ಸಾಗುತ್ತೆ ಅಳು ಇದ್ರೆ ಸಾಗಂಗಿಲ್ಲ ಹಂಗ ನಿಮ್ಮ ಜೀವನದಲ್ಲಿ ಏನೇ ಆದ್ರೂ ಯಾವತ್ತೂ ನಗು ನಗುತ್ತಾ ಮುಂದಿನ ಜೀವನವನ್ನು ಸಾಗಿಸ್ಬೇಕಂತ ಹೇಗೆ ಒಂದು ಧಾನ್ಯ ಇರೋದ್ರಲ್ಲಿ ಹಂಗೆ ಏನೇ ಇದ್ರು ಇರ್ಲಿಕ್ಕೂ ಮುಂದಿನ ಜೀವನ ನಡೆಸ್ಬೇಕಂತಂದು ಹೇಳಿ ತಲೆ ಮೇಲೆ ಹಾಕಿಸ್ತಾರೆ ಹೋದ್ರೆ ನಡ್ಸ್ಕೊಂಡು ಹೋಗ್ತಾರ ಜೀವ ಮೇನ್ರಿ ಹೆಣ್ಣಾರ ಏನೇ ಇದ್ರು ಗಲ್ಲ ಅಂದ್ರ ಡಬ್ಬ ಮುಚ್ಚಿ ಬೈಬಾರ್ದು ಗಂಡ್ಮಕ್ಳಿಗೆ ಗಲ್ಲ ಅಂತಂದ ತಂಬೋಗ ಬಾಡಿ ಅನ್ಬಾರ್ದು ನಡ್ಸ್ಕೊಂಡು ಹೋಗ್ತಾರೆ ಇಷ್ಟು ಹಿಡ್ಕೊಡ್ರಿ ಇಲ್ಲಿ ನೀವು ಒಬ್ರು ಸ್ವಲ್ಪ ಎಲ್ಲಿ ಹಿಡ್ಕೊಡ್ರಿ ನೀವು ಅಷ್ಟೇ ಹಿಡ್ಕೊಡ್ರ ಒಬ್ರಿಗೊಬ್ರು ಮಾಡಿಸ್ಕೊಂಡು ನೀವು ಹಾಕ್ರಿ ಹಾ ನೀವು ತಡ್ರಿ ಮರ ಹಿಂದ ಸ್ವಲ್ಪ ನೀವು ಕೈ ತೆಗಿರ ಮರ ಅಲ್ಲ ಹೇಳ್ತೇವ್ರಿ ನಾವು ಕೈ ಹಾಕಿ ಅಥವಾ ನಕ್ಷತ್ರಾನ್ವೇಷಮುಪಸ್ಥೆ ಸೋಮಮ್ಮನೇತಿ ಪತಿವಾನ ಸಂಪಿನ ಸಂತೋಷದಲ್ಲಿ ಎಲ್ಲಿ ಬಿಡಬಾರ್ದು ಸತ್ಯೇನು ತಬೇತಾ ಭೂಮಿ ಸೂರ್ಯೇನು ತಬೇತಾ ದೇವೋ ಋತೇನಾದೆ ತಿಷ್ಟಂತಿ ದಿವೇ ಸೋಮದೆ ಸ್ತೃತಃ ಮುಂದಾಕ್ರಿ ಸತ್ಯೇನು ತಬೇತಾ ಭೂಮಿ ಋತೇನಾದೆ ತಿಷ್ಟಂತಿ ದಿವೇ ಸೋಮದೆ ಸ್ತೃತಃ ಅಥವಾ ನಕ್ಷತ್ರಾನ್ವೇಷಮುಪಸ್ಥೆ ಸೋಮಮ್ಮನೇತಿ ಪತಿವಾನ ಸಂಪಿನ ಸಂತೋಷದಲ್ಲಿ ದೇವೋ
ಹಾ ನೋಡ್ರ ನೋಡ್ರಿ ಹಿಂಗ್ ತಗೊಳ್ರಿ ಹಿಂಗ್ ತಗೋರಿ. ಸತ್ಯೇನು ತಬೇತ ಭೂಮಿ ಸೂರ್ಯನು ತಬೆ ಕುಲೀನಾನಂಚ ಶಿವ ಪ್ರಸಾದ ರೂಪ ನಿರಯ ವಿಷಯ ನಂದನ ಕನ್ಯಾದಾನ ಕಲ್ಪೋತ ಮಹಂ ಕರಿಷ್ಯೆ ಏವಂ ಗುಣ ವಿಶೇಷಣ ವಸಿಷ್ಠಾಯ ಅಶ್ಯಾಂ ಶುಭತಿಥೌ ಆದ್ಯ ವೀರಶೈವ ಶ್ರೀಮಾನ್ ಶ್ರೀಯುತ ಶ್ರೀಮತಿ ಶ್ರೀ ಚಿಕ್ಕನಗೌಡ ಚೆನ್ನಪ್ಪಗೌಡ್ರ ಚಿನ್ನಪ್ಪಗೌಡ್ರ ಅಪ್ಪರ ಹೆಸರು ಇವರ ಮಗ ಚಿರಂಜೀವಿ ಶ್ರೀ ಪುಟ್ಟರಾಜನಿಗೆ ಶ್ರೀಮತಿ ಲಲಿತಮ್ಮ ಶ್ರೀ ವೀರಭದ್ರಪ್ಪ ತುಪ್ಪದ್ ಇವರ ಮಗಳಾದಂತ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಂಕ್ಷಿನಿ ಪಲ್ಲವಿ ಎಂಬ ಕನ್ಯೆಯನ್ನು ಹಿರಿಯರ ಸಾಕ್ಷಿಯಾಗಿ ಬಂಧುಗಳ ಸಾಕ್ಷಿಯಾಗಿ ಕುಲದೇವರ ಸಾಕ್ಷಿಯಾಗಿ ವಿಘ್ನೇಶ್ವರ ಸಾಕ್ಷಿಯಾಗಿ ಕನ್ಯೆಯನ್ನು ಕನ್ಯಾದಾನ ಮಾಡಿ ಕೊಟ್ಟಿರುತ್ತೇವೆ. ಇದು ಸತ್ಯ, ಇದು ಸತ್ಯ. ಜಯ ಜಯ. ಗೌಡದ ಧರ್ಮ ಹೇಗಿದೆಯೋ ಹಂಗೆ ನಮ್ಮ ಮಗಳನ್ನು ಮುಂದಿನ ಜೀವನದಲ್ಲಿ ನಿಮ್ಮ ಧರ್ಮದ ಪ್ರಕಾರ ನಡೆಸ್ಕೊಂಡು ಹೋಗ್ರಿ ಅಂತಂದು ಹೇಳ್ತಾರೆ. ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ ಅರ್ಥೇಚ. ಅರ್ಥೇಚ ಅಂದ್ರೆ ನಿಮ್ಮ ಧರ್ಮದ ಅರ್ಥ. ಅರ್ಥ ಅಂದ್ರೆ ವ್ಯವಹಾರದ ಜ್ಞಾನ. ಆ ಜ್ಞಾನ ನಿಮ್ಮ ಧರ್ಮದ ಜ್ಞಾನ ಹೇಗಿದೆಯೋ ಸಂಸ್ಕಾರ ಆಗ್ಲಿ ಸಂಸ್ಕೃತಿ ಆಗ್ಲಿ ಧರ್ಮದ ನಡೆ ನುಡಿ ಆಗ್ಲಿ ಏನೇ ಇದ್ರು ನಮ್ಮ ಮಗಳನ್ನು ನಿಮ್ಮ ಒಂದು ಧರ್ಮದ ಒಂದು ಅರ್ಥದ ರೀತಿ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇನ್ನೊಂದ್ ಏನ್ ಹೇಳ್ತಾರಪ್ಪ ಅಂದ್ರೆ ಅರ್ಥೇಚ ಕಾಮೇಚ. ಕಾಮೇಚ ಅಂದ್ರೆ ನಮ್ಮ ಮಗಳನ್ನು ಅತಿಕ್ರಮಣವಾಗಿ ನೋಡಬಾರದು. ನಮ್ಮ ಮಗಳನ್ನು ನಿಮ್ಮ ಮನೆಯ ಮಗಳೆಂದು ನಿಮ್ಮ ಮನೆಯ ಒಂದು ಹೆಣ್ಣಿನ ಕಣ್ಣೆಂದು ನಡೆಸ್ಕೊಂಡು ಹೋಗು ಅಂತಂದು ಹೇಳ್ತಾರೆ. ನಡೆಸ್ಕೊಂಡು ಹೋಗ್ತೀರಾ ಹೇಳಿ. ನಾತಿಚರಾಮಿ ನಾತಿಚರಾಮಿ ನಾತಿಚರಾಮಿ. ಆಗ್ಲಿ ಸ್ವಾಮಿ ಆಗ್ಲಿ ಸ್ವಾಮಿ ಆಗ್ಲಿ ಸ್ವಾಮಿ. ಕನ್ಯಾಂ ಕನಕ ಸಂಪನ್ನಾಂ ಕನಕಾವರ್ಣೈರ್ತಾಂ ದಾಶಾಮಿ ಶಂಭೋ ಶುಭ್ರಂ ಶಿವಲೋಕ ಜಿಗೇಶಯ ವಿಶ್ವಾಂಬರ ಪಂಚವಾ ಸಾಕ್ಷಿಣ್ಣ ಸರ್ವದೇವತಾ ಇಮಾಂ ಕನ್ಯಾ ಪ್ರದರ್ಶಾಮಿ ಶಂಭೋ ಪ್ರೀತಿಕರಾಯ ಚ. 5 ಸಲ ಹಾಕ್ರಿ. ಗಂಡಿನ ತಂದೆ ತಾಯಿ ಬರ್ರಿ. ಗಂಡಿನ ತಂದೆ ತಾಯಿ ಕಾಕ ಚಿಕ್ಕಪ್ಪ ಇಲ್ಲ ಅಣ್ಣನ ತಂಗಿ ಬರ್ರಿ. ಯಾರು ಬರ್ರಿ. ಹಾ ಸಾಕ್ಬಿಡ್ರಿ. ಇವ್ರು ಮಾದೇವಪ್ಪರನ್ ಕರೀರಿ. ಈಗಿಲ್ಲ ಇದ್ರು ನೋಡ್ರಿ. ಮಮ ಅಸ್ಮಿತ್ ಕುಲೀನಾನಂಚ ಶಿವ ಪ್ರಸಾದ ರೂಪ ನಿರಯ ವಿಷಯ ಕನ್ಯಾದಾನ ಕಲ್ಪೋಕ್ತ ಫಲವಾಪ್ತಯೇ ಆಭ್ಯಾಂ ಉತ್ಪಾದ ಇಷ್ಯಮಾಣ ಸಂತತ್ಯ ದ್ವಾದಶ ಪೂರ್ವಾನ್ ದ್ವಾದಶ ಪರಾನ್ ಪುರುಷಾಶ್ಚ ಪವಿತ್ರಿಂ ಕರ್ತೃಂ ಆತ್ಮನಶ್ಚ ಶ್ರೀ ಸದಾಶಿವ ಪ್ರೇತಯೇ ಗ್ರಾಮ್ಯ ವಿವಾಹ ಕನ್ಯಾದಾನ ಮಹಂ ಕರಿಷ್ಯೆ. ಹೇಳ್ರಿ. ಶ್ರೀಮಂಡ್ರಪ ಆದ್ಯ ದಿವಂಗತ ರುದ್ರಪ್ಪ ಯಲಬುರ್ಗ್ ಇವರ ಮಗಳಾದಂತ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಂಕ್ಷಿನಿ ಗೀತಾ ಎಂಬ ಕನ್ಯೆಯನ್ನು ಗುರುಹಿರ ಸಾಕ್ಷಿಯಾಗಿ ಬಂಧುಗಳ ಸಾಕ್ಷಿಯಾಗಿ ಕುಲದೇವರ ಸಾಕ್ಷಿಯಾಗಿ ಕನ್ಯಾದಾನ ಮಾಡಿ ಕನ್ಯೆಯನ್ನು ಕೊಟ್ಟಿರುತ್ತೇವೆ. ಇದು ಸತ್ಯ. ಜಯ ಜಯ. ಗೌಡ್ರ 10 ತಿಂಗಳು ಹೆತ್ತು ಹೊತ್ತು ಸಾಕಿಸಲಿದ ಕರುಳಿನ ಕುಡಿಯನ್ನು ಇವತ್ತಿನ ದಿವಸ ನಿಮಗ ದಾರೆ ಎರೆದು ಕೊಡ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಧರ್ಮೇಚ ಅರ್ಥೇಚ ಕಾಮೇಚ. ಧರ್ಮೇಚ ಅಂದ್ರೆ ನಿಮ್ಮ ವಂಶದ ಧರ್ಮ ಹೇಗಿದೆಯೋ ಹಾಗೆ ನಮ್ಮ ಮಗಳನ್ನು ಮುಂದಿನ ಜೀವನದಲ್ಲಿ ನಡೆಸ್ಕೊಂಡು ಹೋಗಿ ಧರ್ಮ ರೀತಿಯಿಂದ ನಡೆಸ್ಕೊಂಡು ಹೋಗಿ ಅಂತಂದು ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಅರ್ಥೇಚ ಅಂತಾರೆ. ಅರ್ಥೇಚ ಅಂದ್ರೆ ನಿಮ್ಮ ವಂಶದ ಅರ್ಥ ಹೇಗಿದೆಯೋ ಸಂಸ್ಕಾರ ಆಗಿರಲಿ ವ್ಯವಹಾರದ ಜ್ಞಾನದ ಆಗಿರಲಿ ಏನೇ ಇದ್ರು ನಮ್ಮ ಮಗಳನ್ನು ಏನೇ ತಪ್ಪು ಮಾಡಿಕೊಂಡು ಅವ್ರಿಗೆ ತಿಳಿಸ್ಕೊಂಡು ಮುಂದಿನ ಜೀವನವನ್ನು ನಡೆಸ್ಕೊಂಡು ಹೋಗ್ರಿ ಅಂತಂದು ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಕಾಮೇಚ ಅಂತಾರೆ. ಕಾಮೇಚ ಅಂದ್ರೆ ನಮ್ಮ ಮಗಳನ್ನು ನಿಮ್ಮ ಇಷ್ಟ ಪ್ರಕಾರ ಅತಿಕ್ರಮೇಣವಾಗಿ ನೋಡಬಾರದು. ನಮ್ಮ ಮಗಳನ್ನು ನಿಮ್ಮ ಮನೆಯ ಒಂದು ಕಣ್ಣೆಂದು ಮನೆ ಮಗಳೆಂದು ನಡೆಸ್ಕೊಂಡು ಹೋಗ್ರಿ ಅಂತಂದು ಹೇಳ್ತಾರೆ. ನಡೆಸ್ಕೊಂಡು ಹೋಗ್ತೀರಾ? ನಾವ್ ಹೇಳ್ಕೊಟ್ಟಂಗೆ ಹೇಳ್ರಿ. ನಾತಿಚರಾಮಿ ನಾತಿಚರಾಮಿ ನಾತಿಚರಾಮಿ. ಆಗ್ಲಿ ಸ್ವಾಮಿ ಆಗ್ಲಿ ಸ್ವಾಮಿ ಆಗ್ಲಿ ಸ್ವಾಮಿ. ಅಮ್ಮರ ಅದ್ರಾಗ ಹಾಲು ತುಪ್ಪ ಐತಿ.
ದಾರಿ ಇದೆ ಕಾಯಿ ಬಿಡಬೇಡ್ರಿ ಕಾಯಿ ಹಿಡ್ಕೊಳ್ರಿ ಹರಹ ಓಂ ಕನ್ಯಾಂ ಕನಕಂ ಸಂಪನ್ನಾಂ ಕನಕಾಭರಣಯುಕ್ತಾಂ ದಾಶಾಮಿ ಶಂಭೋ ಶುಭ್ರಂ ಶಿವಲೋಕಜಿಗೇಶಯ ವಿಶ್ವಾಮರಕರ್ಕಭೂತಾಂ ಸಾಕ್ಷಿನ್ನಾ ಸರ್ವದೇವತಾಂ ಇಮಾಂ ಕನ್ಯಾಂ ಸರ್ವದಶ್ಯಾಮಿ ಶಂಭೋ ಪ್ರೀತಿಕರಾಯ ಚ ಅಮರ್ ಈ ಕಡೆ ನೋಡ್ರಿ ಓಕೆ ಸರ್ ಹಾ ಬಿಡ್ರಿ ಮಾದೇವಪ್ಪರ ಬರ್ರಿ ಸ್ವಲ್ಪ ಬೇಗ ಬರ್ರಿ ನಿಮ್ಮ ಮಗನಿಗೆ ದಾರ ಎರೆದು ಕೊಟ್ಟಿರುತ್ತೆ ಇದಕ್ಕೆ ನೀವೇ ಸಾಕ್ಷಿ ಹಾ ಸಾಕ್ಷಿ ತಗೊಂಡ್ ಹಾಕ್ ಬರ್ರಿ ಅಮ್ಮ ನೀವ್ ಹಿಡ್ಕೊಡ್ರಿ ಮ್ಯಾಗಲ್ ಕಾಯಿ ಹಿಡ್ಕೊಂಡು ಹಾ ಕಾಯಿ ಬಿಡ್ಬೇಡ್ರಿ ಸ್ವಲ್ಪ ಹಿಡ್ಕೊಂಡ್ ಹಾಕ್ ಹರಹ ಓಂ ಕನ್ಯಾಂ ಕನಕ ಸಮ್ಮಾನ ಕನಕಾಭರಣಯುಕ್ತಾಂ ದಾಶಾಮಿ ಶಂಭೋ ಶುಭ್ರಂ ಶಿವಲೋಕ ಜಿಗೇಶಯ ವಿಶ್ವಾಂಬರ ಸಾಕ್ಷಿಣ್ಯ ಸರ್ವದೇವತಾಯಿನಾಂ ಕನ್ಯಾ ಪ್ರದಶಾಮಿ ಶಂಭೋ ಪ್ರೀತಿಕರಾಯ ಚ ಬಿಡ್ರಿ ಹಾ ಕೊಡ್ರಿ ಸ್ವಲ್ಪ ತಗೊಂಡ್ರ ಇವ್ರ ನೀವೇ ಸಾಕ್ಷಿ ಹಾ ಹಾಕ್ರಿ ಕೊಡ್ರ ಅಜ್ಜರ ರೀ ಅಜ್ಜರ ನೀರ್ ಕೊಡ್ರಿ ಇವ್ರ ಅದನ್ನ ಅಲ್ಲೇ ಇಟ್ಕೊಳ್ಳಿ. ಅಲ್ಲೇ ಹಾಕಿದ್ದೀನಿ. ಹಾ, ಇಬ್ರು ಸೇರಿ ಪೂಜೆ ಮಾಡ್ರಿ. ಇಬ್ರು ಸೇರಿ ಪೂಜೆ ಮಾಡ್ರಿ. ಇವ್ರ ನೀರ್ ಹಾಕ್ತೀವಿ. ಹರಹ ಓಂ ಸರ್ವಮಂಗಲಮಾಂಗಲ್ಯಂ ಶಿವೆ ಸ್ವಯಂ ಪ್ರತಿಗೃಹ್ಯತಾಂ ಶ್ರೀ ಸಾಂಬಾಯ ನಮಃ ದೀಪಂ ದರ್ಶಯಾಮಿ ಸ್ವಲ್ಪ ಬೇಗ ಸರ್ ಒಳ್ಳೇದಾಗ್ಲಿ ಅಂತಂದು ಹೇಳಿ ಹಾ ನಮಸ್ಕಾರ ಮಾಡ್ರಿ ಅಕ್ಷತ ಕಾಳಕ್ಕೆ ನಮಸ್ಕಾರ ಮಾಡಿ ಹಿಡ್ಕೊರಿ ಕೈ ಹಿಡ್ಕೊರಿ ಆ ಕಡೆ ಹೊಡ್ರಿ ಅಜ್ಜರ ಹಿಡ್ಕೊರಿ ಗೌಡ್ರ ಹಿಡ್ಕೊರಿ ಎಲ್ಲಾರು ಹಿಡ್ಕೊರಿ ಆ ಕಡೆ ಹೊಡ್ರಿ ಓಕೆ ಸರ್ ತೋಡ್ರಿ ನಾವು ಒಂದು 4 ಮಂದಿ ಮುಟ್ಟಿಸ್ಕೇರಿ ತೋಡ್ರಿ ಕೊಡಪ್ಪ ಯಾರ ಕೈ ಕೊಡಿ ಅಕ್ಕಿ ಕಾಳು ಕೊಡು ಏ ಇಲ್ಲಿ ಕೊಡು ಆಮೇಲೆ ಲಾಸ್ಟ್ ಕೊಡ ಕೊಡ್ರಿ ಅಜ್ಜರ ಮಿಕ್ಸ್ ಮಾಡ್ಕೆ ಸ್ವಲ್ಪ ಹಾ ಅವ್ನು ಕೊಡು ನೀವಾಗ ಹಾಕ್ಸನ್ರಿ ನೀವಾಗ ಮುಂದೆ ಹಾಕ್ರಿ ಹಿಂಗ್ ನೋಡ್ರಿ ಹಿಂಗ್ ಕೈ ಹಿಂಗ್ ಬರ್ರಿ ಯಜ್ಞೋಮೆ ಕಾಮ ಸಮೃದ್ಧತಾಂ ಹಾಕ್ರಿ ಗೌಡ್ರ ಈ ಕಡೆ ಹೊಡ್ರಿ ಸ್ವಲ್ಪ ಹಿಂಗ್ ಕೈ ಬಗ್ಗಿಸ್ರಿ ಹಿಂಗ ಹಾ ಗೌಡ್ರ ಹಿಂಗ್ ನೋಡ್ರಿ ಹಿಂಗ್ ಇದು ಮಾಡಿ ಹಾಕ್ರಿ ನೀವ್ ಹಾಕ್ರಿ ಭೋಗೋಮೆ ಕಾಮ ಸಮೃದ್ಧತಾಂ ಸ್ವಲ್ಪ ನೋಡ್ರಿ ರಜೋಮೆ ಕಾಮ ಸಮೃದ್ಧತಾಂ यशो में काम समृद्धता धर्मो में काम समृद्धता अमर कई कुड़का हाँ हाँ अमर हाथ रजो में काम समृद्धता यज्ञो में काम समृद्धता हाथ रजो में काम समृद्धता नोड़े कई ಬಗ್ಗೆ हाथ श्रीयो में काम ನೀವು ಹಾಕರ श्रेयो में काम समृद्धता हाँ यस आते धर्मो में काम समृद्धता राखरे धर्मो में काम समृद्धता हाँ यस गौड़ा ಚೆನ್ನಾಗಿ ಬರ್ತಾ ಇಲ್ಲಿ ಫೋಟೋಗ್ರಾಫರ್ ಅಲ್ಲಿ ಕರೆಯಲ್ಲ ನೋಡ್ರಿ ಆ ಕಡೆ ಕೊಡ್ರಿ ಆ ಕಡೆ ಒಂದ್ ಐತ್ ನೋಡ್ರಿ ಬಾಯ್ ಮಾಡ್ಬೇಡ್ರಿ ಅಮರ ಕೈ ಮಾಡ್ತೀವಿ ಒಂದ್ 5 ನಿಮಿಷ ಲಕ್ಷ ಕೈ ಮಾಡ್ರಿ ಮತ್ತೆ ಬಾಯ್ ಮಾಡ್ತೀರಿ ಚಡಿಗೋ ಹೇಳ್ದಾಗ ಚಲೋ ಬಿಡ್ರಿ ನಾವ್ ಹೇಳ್ತೀವಿ ತಡೆ ಮಾಡ್ತಾರೆ ವಯಸ್ಸಿಗೆ ಬರ್ಲಿ ಅಂತಂದ್ರೆ ಸುಮ್ನೆ ರೀ ಒಂದ್ 5 ನಿಮಿಷ ಸುಮ್ನೆ ಇನ್ನ ಟೈಮ್ ಐತೆ ಬಾಳ ಟೈಮ್ ಐತೆ ಅವ್ರಿಗೂ ತಿಳುವಳಿಕೆ ಬಂದಿರ್ತೈತಿ ನಮಗೂ ತಿಳುವಳಿಕೆ ಬಂದಿರ್ತೈತಿ ಜೀವನ ಒಂದ್ ಅರ್ಥ ಮಾಡ್ಕೊಂಡು ಹೋಗಕ ಅರ್ಥ ತಿಳುವಳಿಕೆ ಜಾಸ್ತಿ ಆಗಿರ್ತೈತಿ ಅವಾಗ ಮಾಡ್ತಾರೆ ಅವಾಗ ನಮ್ಮಲ್ಲಿ ಎಲ್ಲಾ ತಿಳಿದಿರ್ತೈತಿ ಜೀವನದಲ್ಲಿ ಯಾರೇ ಬಂದ್ರು ಹೆಂಗ್ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ತಿಳಿದಿರ್ತೈತಿ 18 ವಯಸ್ಸಿನ ಮೇಲೆ ಇದಾಗಿರ್ತೈತಿ ಅವಾಗ ವ್ಯವಹಾರದ ಬಗ್ಗೆ ಗೊತ್ತಿರ್ತೈತಿ
ನಮ್ಮ ಮನೆ ಕುಟುಂಬ ಹೆಂಗ್ ಸಾಗಿಸ್ಬೇಕು ಅನ್ನೋದು ಗೊತ್ತಿರ್ತೈತಿ. ಏನೇ ಬಂದ್ರು ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿರ್ತೈತಿ. ಹೌದ್ರಿ? 18 ವಯಸ್ಸಿನ ಮೇಲೆ ಮದುವೆ ಮಾಡ್ತಾರೆ. ಹೌದ್ರಿ? ಅಮರ ನೀವು ಇಬ್ಲಾರ ಅವ್ರಿಗೆ ಏನ್ ಹಾಕ್ತಾರೆ ಇನ್ಮ್ಯಾಕಿದ್ದ ತಾಳಿ ಕಟ್ಟಿನ ಬಳಿಕ? ಹೆಂಡತಿ ಹಾಕ್ತಾರೆ. ಮತ್ತೇನ್ ಹಾಕ್ತಾರೆ? ಮತ್ತೇನ್ ಹಾಕ್ತಾರೆ? ಅರ್ಧ ಹಂಗೆ ಹಾಕಿರ, ಅರ್ಧ ಹಂಗೆ ಹಾಕಿರ, ಅರ್ಧ ಹಂಗೆ. ವೈಫ್ ಹಾಕ್ತೀರ, ವೈಫೈ ಹಾಕ್ತೀರ? ವೈಫೈ ಆಗಲ್ಲ, ವೈಫ್ ಹಾಕ್ತಿರ. ಹೌದಲ್ರಿ? ಮತ್ತೇನ್ ಹಾಕ್ತಾರೆ? ಮುಖ್ಯವಾಗಿ ಏನ್ ಹಾಕ್ತಾರೆ? ಮುಖ್ಯವಾಗಿ ಏನ್ ಹಾಕ್ತೀರಿ? ಮುಖ್ಯವಾಗಿ ಏನ್ ಹಾಕ್ತೀರ? ಮುತ್ತೈದೆ ತನ ಅಂತೀರಿ. ಹೌದ್ರಿ? ಏನ್ ಹಾಕ್ತೀರಿ? ಮುತ್ತೈದೆ. ಮುತ್ತೈದೆ ಅಂದ್ರೆ ಏನ್ರಮ್ಮ? 5 ಮುತ್ತುಗಳು ಅದಾವ್ರಿ. ಮುತ್ತುಗಳು 5 ಮುತ್ತು ಯಾವ್ಯಾವ್ರಿ? 1ನೇದ್ದು ಕುಂಕುಮ ರೀ, 2ನೇದ್ದು ಮೂಕ್ತಿ, 3ನೇದ್ದು ಈಗ ಹಿಡ್ಕೊಂಡ್ರಿ ನೋಡ್ರಿ ತಾಳಿ, 4ನೇದ್ದು ಕೈಗೆ ಬಳಿ, 5ನೇದ್ದು ಕಾಲುಂಗ್ರ. ಇವು 5 ಮುತ್ತುಗಳು ಹೌದಲ್ರಿ? ಹೌದಲ್ರಿ? ಹಾ ನೋಡ್ರಿ, ಈಗ ನಿಮ್ಗ ಹಣಿ ಕುಂಕುಮ ಹಚ್ಚುತ್ತಾರ. ಯಾಕೆ ಹಚ್ಕೊಂತಾರ್ರಿ? ಚಂದ ಕಾಣ್ಲಂತ ಎಲ್ಲಾರ ಹಚ್ಚತಾರ ಅಂತಂದ್ರೆ ಎಲ್ಲ. ಹೌದಲ್ರಿ? ಅದಕ್ಕೊಂದು ಸಂಕೇತ ಐತ್ರಿ. ಹೌದ್ರಿ? ಹಣಿ ಕುಂಕುಮ ಯಾಕೆ ಹಚ್ಚತಾರಪ್ಪ ಅಂದ್ರೆ ಅವ್ರು ಹೇಳ್ತಾರ. ಏನ್ ಹೇಳ್ತಾರ? ನಮ್ಮ ಜೀವನದಲ್ಲಿ ಆದಿಶಕ್ತಿಯಾಗಿ, ನಮ್ಮ ಜೀವನದಲ್ಲಿ ಸರಸ್ವತಿಯಾಗಿ, ನಮ್ಮ ಜೀವನದಲ್ಲಿ ಶಾರದಾದೇವಿಯಾಗಿ ಅವರ ಜೀವನದಲ್ಲಿ ಪ್ರವೇಶ ಮಾಡ್ಬೇಕಂತಂದು ಹೇಳ್ತಾರೆ. ಒಂದು ದೇವಿ ಪುರಾಣದಾಗ ಬರ್ತಾರೆ. ಏನಂತ ಗೊತ್ತಾ? ಶುಂಭ ನಿಶುಂಭರು ಒಂದು ಶ್ರೀದೇವಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿರ್ತಾರೆ. ಕೆಟ್ಟ ದೃಷ್ಟಿಯಿಂದ ನೋಡಿರ್ತಾರೆ. ಆಗ ದೇವಿ ಏನ್ ಮಾಡ್ತಾಳಪ್ಪ ಅಂದ್ರೆ ಶುಂಭ ನಿಶುಂಭರ ಶಿರಚ್ಛೇದನ ಮಾಡ್ತಾರೆ. ಶಿರಚ್ಛೇದನ ಮಾಡಿ ಶಿರದಲ್ಲಿ ಇರ್ತಕ್ಕಂಥ ಅರ್ಶನ, ಏನು ಶಿರದಲ್ಲಿರ್ತಕ್ಕಂಥ ರಕ್ತ, ರಕ್ತ ಯಾವ ವರ್ಣ ಐತ್ರಿ? ಕೆಂಪು ಕಲರ್ ಐತ್ರಿ. ಹೌದ್ರಿ? ರಕ್ತವರ್ಣ ಅಂತಂದು ಹೇಳ್ತಾರೆ. ಆ ರಕ್ತನನ್ನು ಹಣಿಗೆ ಹಚ್ಕೊಂತಾಳೆ. ಹಂಗ ಹೆಣ್ಣು ಮಕ್ಕಳು ಯಾವತ್ತೂ ಕುಂಕುಮ ಹಚ್ಕೋಬೇಕು. ಈಗ ನಾನಾ ತರ ಕುಂಕುಮ ಬಂದವು. ಪ್ಯಾಟಿಗೆ ಹೋದ್ರೆ 1 ಟಿಕಳಿ, ಮನೆಗಿದ್ರು 1 ಟಿಕಳಿ, ಇನ್ನೊಂದು ಎಲ್ಲೇ ಹೋದ್ರೆ ಇನ್ನೊಂದು ಟಿಕಳಿ. ಯಾವತ್ತೂ ಅರ್ಶನ ಕುಂಕುಮನ ಶ್ರೇಷ್ಠ ರೀ. ಆ ಶುಂಭ ನಿಶುಂಭರ ಗತಿ ನಿಮಗ ಆಗತ್ತಂತಂದು ಹೇಳಿ ಒಂದು ಅದರ ಸಂಕೇತವಾಗಿ ಕುಂಕುಮ ಹಚ್ಚುತ್ತಾರೆ. ಹೌದ್ರಿ? 2ನೇದ್ದೇನ್ರಿ? ಮೂಕ್ತಿ. ಮೂಕ್ತಿ ಯಾಕೆ ಬರ್ತಾರ್ರಿ? ನೋಡ್ರಿ, ನಿಮ್ಮ ದೃಷ್ಟಿ ಯಾವತ್ತೂ ಮೂಕ್ತಿ ಮೇಲೆ ಇರ್ಬೇಕಂತ್ರಿ. ನಿಮ್ಮ ದೃಷ್ಟಿ ಯಾವತ್ತೂ ಹೆಣ್ಣಿನ ದೃಷ್ಟಿ ಎಲ್ಲಿ ಇರ್ಬೇಕಂತಂದ್ರ ಮುಕ್ತಿ ಮೇಲೆ ಇರ್ಬೇಕಂತ. ಹಾಗಾಗಿ ಮುಕ್ತಿ ಹಾಕ್ತಾರೆ. ಈಗ ಗೌಡ್ರ ಒಳಗ್ ರೂಮ್ನಾಗ ಹೋಗಿ ಡಬ್ನ ತೊಂದು ಹೋಲ್ ಮಾಡ್ರಿ, ಮುಕ್ತಿ ಹಾಕ. ಯಾವತ್ತು ನಿಮ್ಮ ಮುಕ್ತಿ ಯಾವತ್ತು ನಿಮ್ಮ ದೃಷ್ಟಿ ಬ್ಲಾರ್ ದೃಷ್ಟಿ ಎಲ್ಲಿರ್ಬೇಕ, ಹೆಣ್ಣಿನ ದೃಷ್ಟಿ ಯಾವತ್ತೂ ಮುಕ್ತಿ ಮೇಲೆ ಇರ್ಬೇಕಂತ, ಬೇರೆ ಕಡೆ ಎಲ್ಲಿ ಹೋಗ್ಬಾರ್ದಂತ. ಅದಕ್ಕಾಗಿ ಮುಕ್ತಿ ಹಾಕ್ತಾರೆ. ಇನ್ನೊಂದ್ ಯಾವ್ದ್ರಿ? ತಾಳಿ. 3ನೇದ್ ಯಾವ್ದ್ರಿ? ತಾಳಿ. ಆ ತಾಳಿ ಯಾವ ಕಲರ್ ಐತಿ ನೋಡ್ರಿ, ಅಲ್ಲಿ ನೋಡ್ರಿ. ಈ ದೀಪ ನೋಡ್ರಿ, ದೀಪ ಯಾವ ಕಲರ್ ಐತಿ? ಅಗ್ನಿವರ್ಣ ಅಂತಂದು ಹೇಳ್ತಾರೆ. ಇದು ದೀಪ ಹೆಂಗೈತ್ರಿ? ಅಗ್ನಿವರ್ಣ. ಇದನ್ನ ಮುಟ್ಟಿದ್ರೆ ಏನಾಗ್ತರಿ? ನೋಡಕ್ ಎಷ್ಟ್ ಚಂದ ಐತಿ ನೋಡ್ರಿ ಅದ. ಹೌದಲ್ರಿ? ಹಂಗ ತಾಳಿ 2 ಅದಾವ ಗೌಡ್ರ, ಅವ್ರದೊಂದು ನಿಮ್ದೊಂದು, ಮತ್ ನಮ್ದು ಐತ ಅಂತಂದು ಹೇಳಿ ಅವ್ರದೊಂದು ನಿಮ್ದೊಂದು. ಯಾವತ್ತೂ ತಾಳಿ ಅಗ್ನಿವರ್ಣ ಇರುತ್ತೆ. ಆ ಅಗ್ನಿ ಹೆಂಗೈತೋ ಹಂಗ ನಿಮ್ಮ ಕೊತ್ತಿಗೆ ಕಟ್ತಾರೆ. ಯಾವತ್ತೂ ನಿಮ್ಮ ಕುತ್ತಿಗೆ ತಾಳಿ ಬಿದ್ರೆ ನೀವು ಸುಡ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ಯಾವತ್ತೂ ದೂರದಿಂದ ನೋಡ್ಬೋದು ಅಷ್ಟ, ನಿಮ್ಮ ಮುಟ್ಟಕ್ ಆಗಲ್ಲ. ನಿಮ್ಮ ಮುಟ್ಟ ರೈಡ್ ಸೈರಿಗೆ ಐತೆ, ತಾಳಿ ಕಟ್ಟದ ಒಂದು ಗಂಡಿಗೆ ಐತೆ. ಯಾವತ್ತೂ ನಿಮ್ಮ ಒಂದು ಹೆಂಗಾಗ್ತದೆ, ತಾಳಿ ಕಟ್ಟಿದ ಬಳಿಕ ನೀವು ಸುಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ಮ್ಯಾಲೆ ಏನದಾವ್ರಿ? 5 ಮುತ್ತುಗಳದಾವ್. 5 ಮುತ್ತುಗಳು ಯಾವ್ಯಾವ್ರು? ಹಾಲ್ಮಣಿ. ಸುಮ್ನಿರಿ ಅಮರ, ಹೊರಗೆ ಹೋಗಿ ಮಾತಾಡುವಂತ್ರಿ. ಹಾಲ್ಮಣಿ, ಹಸರು ಮಣಿ, ಬೆಲ್ಲದ ಮಣಿ, ಕಪ್ ಮಣಿ. 4 ಮುತ್ತುಗಳು ಅದಾವ. ಒಂದೊಂದು ಸಂಕೇತ ಅವು. 1ನೇದ್ ಯಾವ್ದಪ್ಪ ಅಂದ್ರೆ ಹಾಲು ಮಣಿ. ನಿಮ್ಮ ಇಷ್ಟರ ಜೀವನ ಹೆಂಗಿರ್ಬೇಕಪ್ಪ ಅಂದ್ರೆ ಹಾಲು ಇದ್ದಂಗಿರ್ಬೇಕು. ಒಲೆ ಮೇಲೆ ಇಟ್ರೆ ಹಾಲು ಉಕ್ಕಿದ್ರು ಯಾವತ್ತೂ ಇನ್ನೊಬ್ಬರಿಗೆ ಒಂದು ಬೆಲ್ಲ ಹಾಕಿದ್ರೆ ಆತು, ಸಕ್ಕರೆ ಹಾಕಿದ್ರೆ ಯಾವತ್ತೂ ಸಿಹಿ ಕೊಡ್ತೈತಿ. ಹಂಗ ನಿಮ್ಮ ಜೀವನ ಹಾಲಿನ ತರ ಇರ್ಬೇಕಂತ. ಹೆಪ್ಪ ಹಾಕಿದ್ರೆ ಏನಾಗತ್ರಿ? ಮೊಸರಾಗತ್ತೆ. ಮೊಸರಲ್ಲಿದ್ದ ಏನಾಗತ್ರಿ? ಮಜ್ಜಿಗೆ ಆಗತ್ತೆ. ಬೆಣ್ಣೆ ಆಗತ್ತೆ. ಬೆಣ್ಣೆಲಿದ್ದ ಮಜ್ಜಿಗೆ ಆಗತ್ತೆ. ಹಂಗ ನಿಮ್ಮ ಜೀವನ ಇನ್ನೊಬ್ಬರಿಗೆ ಯಾವತ್ತೂ ತಂಪಾಗೇ ಇರ್ಬೇಕಂತ. ನಿಮ್ಮ ಜೀವನ ಎಲ್ಲಿ ಒಳಗ ಅಷ್ಟೇ ರೂಮ್ನಾಗೆ ಇರ್ಬೇಕಂದ್ರೆ, ಏನೇ ಇದ್ರು ಹೊರಗೆ ಬರಬಾರ್ದಂತ. ಹಂಗ ನಿಮ್ಮ ಜೀವನ ಹಾಲಿನ ತರನಾಗಿ ಇರ್ಬೇಕಂತಂದು ಹೇಳಿ ಹಾಲ್ ಮಣಿ ಹಾಕ್ತಾರೆ. ಇನ್ನೊಂದ್ ಯಾವ್ದ್ರಿ? ಬೆಲ್ಲದ ಮಣಿ. ಬೆಲ್ಲ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಂದಿರ್ತಕ್ಕಂಥ ಬೀಗರಿಗೆ ಮನೆಯಾಗ ಬೆಲ್ಲ ಇರ್ಲಿಕ್ರು ಬೆಲ್ಲದಂಗ್ ಮಾತಿರ್ಬೇಕಂತ. ಹೆಂಗಿರ್ಬೇಕ್ರಿ? ಬೆಲ್ಲದಂಗ್ ಮಾತಿರ್ಬೇಕಂತ. ಡಬ್ಬ್ಯಾಗ ಬೆಲ್ಲ ಇರ್ಲಿಕ್ರು ಗೌಡ್ರ ಬೆಲ್ಲ ಇಲ್ಲ ತಂಬೋರಿ ಅನ್ಬಾರ್ದಂತ್ರಿ. ಅವ್ರ ಬೀಗರಿಗೆ ಬೆಲ್ಲದಂಗ ಸಂತೈಸಿ ಕಳಿಸ್ಬೇಕಂತ.
ಸಂತೈಸಿ ಬೆಲ್ಲದಂಗ್ ಕಳಿಸ್ಬೇಕಂತಂದು ಬೆಲ್ಲದ ಮಣಿ ಹಾಕ್ತಾರೆ. ಇನ್ನೊಂದ್ ಯಾವ್ದ್ರಿ ಹಸರು ಮಣಿ ನೋಡ್ರಿ, ನೀವು ಇರ್ತಕ್ಕಂಥ ಕೈಯಲ್ಲಿ ಬಳಿ ಹಸಿರು, ನಿಮ್ಮ ಒಂದು ಅಂದ್ರಗಂಬ ಕೂಡ ಹಸಿರು, ನಿಮ್ಮ ಇಡೀ ಸೃಷ್ಟಿ ಕೂಡ ಹಸಿರು, ನಿಮ್ಮ ಮುಖ ಯಾವತ್ತೂ ಹಸನ್ಮುಖಿ ಆಗಿರ್ಬೇಕಂತ. ಯಾಕಪ್ಪ ಅಂದ್ರೆ ನಿಮ್ಮ ದುಡ್ತಕ್ಕಂಥ ಗಂಡದರು ಬೆಳಗ್ಗೆ ನಿಮ್ಮ ಮುಖ ನೋಡಿದ್ರೆ ಹೋಗಿ ದುಡ್ಡು ತರಬೇಕು, ಶಟ್ಕೊಂಡು ಬರಬಾರ್ದು. ನನ್ನ ಹೆಂಡತಿ ಶಟ್ಕೊಂಡಾಳ ನಾನು ಯಾಕೆ ದುಡ್ಡು ತರಲಿ ಅನ್ಬಾರ್ದು. ಯಾವತ್ತೂ ನಿಮ್ಮ ಮುಖ ಹಸನ್ಮುಖಿಯಾಗಿರ್ಬೇಕಂತಂದು ಹೇಳಿ ಹಸರು ಮಣಿ ಹಾಕ್ತಾರೆ. ಇನ್ನೊಂದು ಮೇನು ಯಾವ ಮಣಿ ರೀ? ಕಪ್ಪು ಮಣಿ. ಕಪ್ಪು ಮಣಿ ಎಷ್ಟು ಮಣಿ ಹಾಕ್ಯಾರ್ರಿ? ಜಾಸ್ತಿ ಹಾಕ್ತಾರೆ. ಹಿರಿಯರು ಹೇಳ್ತಾರೆ, ಕರಿಸೀರೆ ಉಡಬೇಡ, ನಡುವೋಣ್ಯಾಗ ನಿಲ್ಬೇಡ, ನಡುವೋಣ್ಯಾಗ ನಿಂತ್ರ ಬರಬಾರದ ಮಾತು ಬರತಾವ ತವರಿಗೆ ಅಂತಂದು ಹೇಳ್ತಾರೆ. ನೀವು ಹೋಗ್ತಕ್ಕಂಥ ಗಂಡನ ಮನೆಗೆ, ನೀವು ಇರ್ತಕ್ಕಂಥ ಹುಟ್ಟಿ ಬೆಳ್ತಿರ್ತಕ್ಕಂಥ ತವ್ರ ಮನೆಗೆ ಯಾವತ್ತೂ ಕಪ್ಪು ಚುಕ್ಕಿ ತರ್ಲಂಗ್ ನಡ್ಕೊಂಡು ಹೋಗ್ಬೇಕಂತ ಮುಂದಿನ ಜೀವನ ಭಾಳ ಹಾಕ್ತಾರೆ. ಯಾಕಪ್ಪ ಅಂದ್ರೆ ಹಿರಿಯರು ಒಂದು ಮಾಡಿರ್ತಕ್ಕಂಥ ಅನೇಕ ಸಂಸ್ಕೃತಿ, ಒಂದೊಂದು ಸಂಸ್ಕೃತಿಗೆ ಮುಂದಿನ ಜೀವನ ಅಡಿಪಾಯ ಹಾಕಿರ್ತಾರೆ. ಕರಿಸೀರ ಉಡಬೇಡ, ನಡುವಣೆಗ ನಿಲ್ಬೇಡ, ನಡುವಣೆಗ ನಿಂತ ನಗಬೇಡ, ನಕ್ರ ಬರಬಾರದ ಬರ್ತಾವ ತವರಿಗೆ ಮಾತುಗಳು ಅಂತಂದು ಹೇಳ್ತಾರೆ. ಹಂಗ ನೀವು ಹೋಗ್ತಕ್ಕಂಥ ತವ್ರ ಮನೆಗೆ ಆಗ್ಲಿ, ಗಂಡನ ಮನೆಗೆ ಆಗ್ಲಿ, ತವ್ರ ಮನೆಗೆ ಆಗ್ಲಿ ಕಪ್ಪು ಏನು ಕಪ್ಪು ಚುಕ್ಕಿ ತರ್ಲಂಗ ಮುಂದಿನ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕಂತಂದು ಕಪ್ಪು ಮಣಿ ಹಾಕ್ತಾರೆ. ಹೌದ್ರಿ? ಇನ್ನೊಂದು ಯಾವ್ದ್ರಿ? ತಾಳೆ ಆತ. ಇನ್ನೊಂದು ಬಳಿ. ಆಗಲೇ ಹೇಳಿದೆ ಏನಂತ, ನೀವು ಇರ್ತಕ್ಕಂಥ ಬಳಿ ಕೂಡ ಹಸಿರು, ನಿಮ್ಮ ಅಂದ್ರಗಂಬ ಕೂಡ ಹಸಿರು, ನಿಮ್ಮ ಸೃಷ್ಟಿ ಕೂಡ ಹಸಿರು. ನಿಮ್ಮ ಜೀವನದಲ್ಲಿ ಹಸನ್ಮುಖಿ ಆಗಿರ್ಬೇಕಂತ, ನಕ್ಕಂತ ಜೀವನ ಸಾಗಿಸ್ಬೇಕಂತ, ಏನೇ ಆದ್ರೂ ನಗಬೇಕಂತ, ನಗುವ ಒಂದು ಜೀವನ ಆಗ್ಬೇಕಂತ. ಅಂದ್ರೆ ಎಲ್ಲ ಟೈಮ್ನಾಗ ಅಲ್ಲ, ಕೆಲವೊಂದು ಸಂದರ್ಭ ಮಾತ್ರ ನಗು, ಇನ್ನು ಕೆಲವು ಸಂದರ್ಭ ಇರ್ತದೆ. ಆದ್ರೆ ಯಾವತ್ತೂ ನಿಮ್ಮ ಮುಖ ಯಾವತ್ತೂ ಇಬ್ಬರ ಮುಖ ಹಸನ್ಮುಖಿ ಆಗಿರ್ಬೇಕಂತಂದು ಹಸಿರು ಮಣಿ ಹಾಕ್ತಾರೆ. ಇನ್ನೊಂದು ಯಾವ್ದ್ರಿ? ಕಾಲುಂಗ್ರ. ಇಲ್ಲದ ನೋಡ್ರಿ ಎಷ್ಟು ಸುತ್ತದವ್ರಿ. ಅಮರ ನೀವು ಸುಮ್ಮನೆ ನಿಮ್ಮ ಅನುಭವ ಆಗಿದೆ, ಇವ್ರಿಗೆ ಅನುಭವ ಈಗ ಆಗತ್ತೆ. ನಿಮ್ಗೆ ಅನುಭವ ಆಗಿದೆ ಜೀವನದ ಹೆಂಗಂತ ಮತ್ತೆ ಯಾರ ತಿಳ್ಕೊಬಾರ್ರಿ. ಯಾವತ್ತು ನೀವು ಹೆಂಗೈತ್ರಿ? ಪಂಚಭೂತಗಳಿಂದ ಒಳಗೊಂಡಿದೆ. ಹೌದ್ರಿ? ಗಾಳಿ, ನೀರು, ಭೂಮಿ, ಮತ್ತೆ ಅಂದ್ರೆ ಪಂಚಭೂತ. ಗಾಳಿ, ನೀರು, ಇನ್ನೊಂದೇ ಬೆಳಕು, ಇನ್ನೊಂದ್ರಿ ಶಕ್ತಿ ಮಹಾರಾಜ್ ಕೆ ಮದುವೆಗೆ ಬಂಗಾರ ಕೊಳ್ಳಕ್ ಹೋದ್ರೆ ಬೆಳ್ಳಿ ಫಸ್ಟ್ ತಗೋಬೇಕಂತ, ಆಮೇಲೆ ಬಂಗಾರ ತಗೋಬೇಕಂತ. ಬೆಳ್ಳಿನ ಶ್ರೇಷ್ಠ ಅಂತ. ಪಂಚಭೂತಗಳಿಂದ ಒಳಗೊಂಡಿದ್ದಾರೆ. ನೀವು ಹೆಂಗಿರ್ಬೇಕಪ್ಪ ಅಂದ್ರೆ, ಒಂದು ಸತಿದೇವಿ ಹೆಂಗ ಇದು ಇರ್ತಾರೋ ಹಂಗ ನಿಮ್ಮ ಜೀವನದಲ್ಲಿ ಇರ್ಬೇಕಂತ. ಸತಿದೇವಿಗೆ ಒಬ್ಬ ಮಹರ್ಷಿ ಆಜ್ಞೆ ಮಾಡ್ತಾನೆ. ಏನು ಆಜ್ಞೆ ಮಾಡ್ತಾನೆ ಗೊತ್ತಂದ್ರೆ, ನೀವು ಪತಿವ್ರತೆಯಿಂದ ನಡೆದಿದ್ದೆ ಆದ್ರೆ ಸೂರ್ಯನನ್ನು ನಿಲ್ಲಿಸು ಅಂತಂದು ಹೇಳ್ತಾರೆ. ಸೂರ್ಯ ಯಾವತ್ತೂ ನಿಲ್ಲಲ್ರಿ. ನಿಲ್ತಾನಂದ್ರೆ ತನ್ನ ಕಾಯಕ ಹಿಂಗ ಹೇಳ್ತಾನ, ಹಿಂಗ್ ಮುಣಗ್ತಾನ. ಹೌದಲ್ರಿ? ಹಂಗ ಸತಿದೇವಿಗೆ ಒಬ್ಬ ಮಹರ್ಷಿ ಹೇಳ್ತಾನೆ, ನೀನು ಪತಿವ್ರತೆಯಿಂದ ನಡ್ಕೊಂಡಿದ್ದೆ ಆದ್ರೆ ಸೂರ್ಯನನ್ನು ನಿಲ್ಲಿಸು ಅಂತಂದು ಹೇಳ್ತಾನೆ. ಆಗ ಸತಿದೇವಿ ಹೇಳ್ತಾಳೆ, ತನ್ನ ಗಂಡನ ಪಾದೋದಕ್ಕೆ ತಗೊಂಡು ಆ ಸೂರ್ಯಗೆ ಪ್ರೋಕ್ಷಣೆ ಮಾಡಿದಾಗ ಸೂರ್ಯ ನಿಲ್ತಾನೆ. ಅವಳ ನಡತೆ ಹೇಗೈತಂದ್ರೆ ಪತಿವ್ರತೆಯಿಂದ ಇದೆ. ಆಗ ನಿಮ್ಮ ಮುಂದಿನ ಜೀವನವನ್ನು ಪತಿವ್ರತೆಯಿಂದ ನಡ್ಕೊಂಡು ಹೋಗ್ಬೇಕಂತಂದು ಕಾಲಂಗ ಹಾಕ್ತಾರೆ. ಇದು ಕಾಲಾಗ ಹಾಕ್ತಾರೆ. ಕಾಲಾಗೆ ಯಾಕೆ ಹಾಕ್ತಾರಪ್ಪ ಅಂದ್ರೆ, ನೀವು ಎಲ್ಲೇ ಪಾದ ಇಟ್ಟರು ಆ ಪಾದ ಹೆಂಗಿರ್ಬೇಕಂತಂದು ಆ ಒಂದು ಏನ್ ಜಾಗ ಯಾವತ್ತೂ ತಂಪಾದಾಗಿ ಇರುತ್ತೆ. ಈ ಭೂಮಿ ಒಳಗೊಂದು ಜ್ವಾಲಾಮುಖಿ ಐತಿ. ಆ ಜ್ವಾಲಾಮುಖಿಗೆ ನೀವು ಹೇಳ್ಬೇಕು ಏನಂತ, ನಾವೆಲ್ಲಿ ಈ ಜಗತ್ನ್ಯಾಗ ಧರ್ಮ ಎಲ್ಲಿ ಮಠ ಇರುತ್ತೋ ಅಲ್ಲಿ ನೀನು ಮೇಲೆ ಬರಬೇಡ. ಆ ಒಂದು ಜ್ವಾಲಾಮುಖಿಗೆ ಭೂಮಿತಾಯಿಗೆ ಹೇಳ್ಬೇಕು, ನಿನ್ನಲ್ಲಿ ಇರ್ತಕ್ಕಂಥ, ನಿನ್ನ ಮಡಿಲಲ್ಲಿ ಇರ್ತಕ್ಕಂಥ ಜ್ವಾಲಾಮುಖಿಯು ಎಲ್ಲಿವರೆಗೂ ಧರ್ಮ ಅನ್ನೋದೈತೋ ಅಲ್ಲಿವರೆಗೂ ನಿನ್ನ ಜ್ವಾಲಾಮುಖಿ ಮೇಲೆ ಇಳಿಸ್ಬೇಡ. ಅಧರ್ಮ ಅನ್ನೋದು ಯಾವಾಗ ಬರ್ತೋ ಅಲ್ಲಿಂದ ನೀನು ಜ್ವಾಲಾಮುಖಿ ಇಳಿಸು ಅಂತಂದು ಹೇಳಿ ಇದನ್ನ ಹಾಕೊಂಡು ನೀವು ಎಲ್ಲಿ ಪಾದ ಇರ್ತೀರಿ ಅಲ್ಲಿ ಯಾವತ್ತೂ ಜೀವನ ಸಾಕೊಂಡು ಹೋಗುತ್ತೆ. ಯಾಕಂದ್ರೆ ಪಂಚಭೂತಗಳಿಂದ ಒಳಗೊಂಡಿದೆ. ಇಷ್ಟು ಒಂದು ಮುತ್ತೈದತನದ ಒಂದು ಸಂಕೇತ. ಹೌದ್ರಿ? ನೆನಪಾತ್ರಿ? ಇನ್ನೊಮ್ಮೆ ಹೇಳ್ಕೊಡ್ಲ.
ಇಲ್ಲ ಹೌದಲ್ರಿ ಯಾವಾಗ ರೀ ಮುತ್ತೈದೆ ಇನ್ನೇನ್ ಮಾಡುತ್ತೆ ಎಲ್ಲ ಮುತ್ತೈದೆ ಯಾವಾಗ ರೀ ಹ್ಞೂ ರೀ ಹಾಂ ಹ್ಞೂ ರೀ ನಿಮ್ದು ಅನುಭವ ಆಧಾರ ಹೇಳ್ತಾರೆ ಚಿಕ್ಕೋರಿ ನಾವು ಹೇಳ್ಕೊಟ್ಟಂಗೆ ಹೇಳ್ರಿ ಅಮ್ಮರ್ ನೀವು ಹೇಳ್ರಿ ಮಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಭಿ ತ್ವಂ ಜೀವ ಶರದಾಂ ನೋಡ್ರಿ ಅಮ್ಮರ ಕೊಳ್ಳಿ ಕಟ್ತಾರೆ ಹೌದಿಲ್ರಿ ಕಂಠಬದ್ಧವಾಗಿ ತಾಳಿ ಕಟ್ಟಿಸ್ತಾರೆ ಹೌದ್ರಿ ಯಾವತ್ತೂ ನಿಮ್ಮ ಜೀವನವಾಗಿ ಕಂಠಬದ್ಧವಾಗಿ ನಡೆಸ್ಕೊಂಡು ಹೋಗ್ಬೇಕಂತಂದ್ ಹೇಳ್ತಾರೆ ಹೌದ್ರಿ ಕೊಳ್ಳಿಗೆ ಒಂದು ತಾಳಿ ಬಿತ್ತಂಗ ಹೋಗ್ದಾರ ಇತ್ತಂಗ ಅಲ್ರಿ ಏನೋ ಒಂದು ಗಂಡಿನ ಒಂದು ಸಂಕೇತವಾಗಿ ಅಂದ್ರೆ ನಿಮ್ಮ ಮುಂದಿನ ಜೀವನವನ್ನು ಯಾರು ನಿಮ್ಮ ಮೇಲೆ ದೃಷ್ಟಿ ಬೀಳೋದಿಲ್ಲ ಹಂಗ ಸಂಕೇತವಾಗಿ ಕಾಲುಂಗ್ರ ಆಗ್ಲಿ ತಾಳೆ ಆಗ್ಲಿ ಕಂಠಬದ್ಧವಾಗೇ ಕಟ್ತಾರೆ ಕೊಳ್ಳಿಗೆ ಅಷ್ಟ ಕಟ್ತಾರೆ ಕೈ ಕಟ್ಬೋದಿತ್ತಲ್ಲ ಕೊಳ್ಳಿಗೆ ಯಾಕೆ ಕಟ್ತಾರೆ ನಿಮ್ಮ ಜೀವನ ಯಾವತ್ತೂ ಕೊಳ್ಳಲ್ಲಿಗಿರ್ತಕ್ಕಂಥ ಆ ಶಿವ ಹೆಂಗ ಏನೋ ವಿಷ ಕುಡ್ದು ಇಂತಲ್ಲಿ ಇಟ್ಕೊಂಡಿರ್ತಾನೋ ಹಂಗೆ ಎಷ್ಟೇ ಕಷ್ಟ ಬಂದ್ರು ಗಂಟಲ್ದಾಗ ನಿಂತ್ಕೊಂಡು ಮುಂದಿನ ಜೀವನವನ್ನು ಸಾಕ್ಸ್ಕೊಂಡು ಹೋಗ್ಬೇಕಂತಂದು ಕೊಳ್ಳಿಗೆ ತಾಳಿ ಕಟ್ತಾರೆ ಸಾಕ್ಸ್ಕೊಂಡು ಹೋಗ್ತಾರೆ ನೀವು ಹೇಳ್ರಮ್ಮ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಭಿ ತ್ವಂ ಜೀವ ಶರದಾಂ ಶತಂ ಇಷ್ಟು ಇಟ್ಕೊಂಡು ಗೌಡ್ರ ಹಿಂಗೆ ಬರ್ಬೇಕು ತಾಳಿ ಹಾಂ ಈ ಕಡೆ ಸರ್ ಒಬ್ಬೊಬ್ರನ್ನ ಕರ್ಸೋಣ ಇಬ್ಲಾರ ಒಬ್ಬೊಬ್ರು ಅಂದ್ರೆ ಅಕ್ಷತೆ ಕಾಳು ಎಲ್ಲಾರು ಹಾಕ್ಬಾರ್ರಿ ನಾ ಹೇಳ್ದಾಗ ಹಾಕೊಂತ್ರಿ ಮಂಗಲ್ಯಂ ತಂತು ಕಂಠೆ ಬದ್ನಾಭಿ ಸುಭಗೆ ಕಂಠೀವ ಶರದಾಂ ಸೆಕೆಂಡ್ ಟೈಮ್ ಅಂದ್ರೆ ಇಬ್ಬರದಾಗಲಿ ಅಂತಂದೆ ತಡಿಯಣ್ಣ ತಡಿ ಮಂತ್ರ ಅಂತ ತಡಿಯಣ್ಣ ಸ್ವಲ್ಪ ಹಾಕ್ಬೇಡ್ರಿ ಈಗ ಹಾಕ್ಬೇಡ್ರಿ ನಾ ಹೇಳ್ತೀನಿ ಅವಾಗ ಹಾಕೋಣ ಗಟ್ಟಿ ಮೇಳ ಇನ್ನೂ ಹೇಳಿಲ್ಲ ನಾನು ನಾಳೆ ಬರ್ಸಕ್ಕೆ ಓಕೆ ಗೌಡ್ರು ಮುಂದೆ ಹೇಳ್ತಾರೆ ಹಾ ಸ್ವಲ್ಪ ಕೈ ತೆಗೀರಿ ನೀವು ಸ್ವಲ್ಪ ಫೋಟೋ ಹೊಡ್ಕೊಂತಾರೆ ಗೌಡ್ರು ಹೇಳ್ತಾರೆ ಯಾರು ಹೇಳ್ತಾರೆ ಹಿಂದ್ಗಡೆ ಆ ಕಡೆ ಹೊಡ್ರಿ ಕ್ಯಾಮ್ರಾ ಪೋಸ್ ಕೊಡ್ರಿ ಹಾ ಓಕೆ ಸರ್ ಆಮೇಲೆ ಇಡಿಸ್ತೇನೆ ಎಲ್ಲಿ ಕೊಟ್ಟು ಸರ್ ಗೌಡ್ರ ಹಾ ಉದ್ದರಿನ ಕಟ್ಟೆ ಮೂರ್ ಗಂಟ್ರಿ ಗೌಡ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕನೆ ಸರ್ ಆಮೇಲೆ ಮಾಡಿಸ್ತಿದ್ದ ಆಮೇಲೆ ಮಾಡಿಸ್ತಿದ್ರಿ ಸರ್ ಹಿಂಗ್ ಹಿಡ್ಕೋರಿ ಗೌಡ್ರ ಓಂ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ನಾರಾಯಣೇ ನಮಸ್ತುತೇ ಸರ್ವಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಕೆ ಶರಣ್ಯೇ ನಾರಾಯಣೇ ನಮಸ್ತುತೇ ತದೇವ ಲಕ್ಷ್ಮೀ ದೇವ ರಾಮಬಲಂ ಚಂದ್ರಬಲಂ ದೇವ ವಿದ್ಯಾಬಲಂ ದೈವಬಲಂ ದೇವ ಗೌರೀಪತೆ ತೇಂದ್ರಗೋಸ್ಕರಾಮಿ ಸಾವಧಾನಂ ಸುಲಕ್ಷಂ ಸಾವಧಾನಂ ಸುಖಮೂರ್ತೆ ಸಾವಧಾನಂ ಶ್ರೀ ಪಾರ್ವತಿ ಪರಮೇಶ್ವರ ಸಾವಧಾನಂ ಶಿವಸಾಂಬದೇ ನಮಃ ಪಾರ್ವತಿ महाराज के देवता माता के ईश्वर महाराज के देव माता के शक्ति महाराज के नमस्ते नमः पार्वती ನಮಃ
ಬಸ್ ಸ್ಟ್ಯಾಂಡಿಗೆ ಹಚ್ಚಿಸ್ತೆ ನಾಳೆ ನೋಡಿಲ್ಲ ಫೋಟೋ ಅಲ್ಲಿ ನೋಡಿಲ್ಲ ಚಿಕ್ಕಿ ತೋರ್ಸದನ್ರಿ ಅದು ಏಯ್ ಕೈ ಮುಂದ್ ಮಾಡಿ ನೋಡ್ರಿ ಹಂಗ ಅರುಂಧತಿ ನಕ್ಷತ್ರ ಕಾಣ್ತೈತೇನ್ರಿ ಹಾ ಕಾಣತ್ತೆ ಸೊಳಪಳ ಅಗಲಿ ಸಿಕ್ಕಿರ್ತಾವ ಸರ ಈಗ ಸರ್ ಸರ್ ಮುಂದೆ ಅಗಲಿ ಅಮ್ಮ ಅಮ್ಮ ಏಯ್ ಇಲ್ಲೇ ಒಳಗಡೆ ಆಗಲ್ಲ ತುಂಬ ಯಾವ ಇಷ್ಟ ಇಲ್ಲ ಸ್ವಲ್ಪ ಆ ಕಡೆ ಹೊಡ್ರಿ ಸರ್ ಗೌಡ್ರ ಹತ್ರ ಮೇಲೆ ನೀವು ಇಲ್ಲಿ ಬರ್ರಿ ಗೌಡ್ರ ನಾವಿಬ್ಬರು ಹೊಂದಾಣಿಕೆಯಿಂದ ಆದರ್ಶ ದಂಪತಿಗಳಾಗಿ ಧೈರ್ಯದಿಂದ ಮುಂದೆ ಹೋಗೋಣ ಬನ್ನಿ. ಹಾಗೆ ಸ್ವಾಮಿ ಏಕಾದಶ ವಿಷ್ಣು ಸ್ಥಾನೇ ತೋ ತ್ರಿಣಿ ದ್ವೇ ವಿಷ್ಣು ಸ್ಥಾನೇ ತೋ ಋಣಿ ವಿಷ್ಣು ಸ್ಥಾನೇ ತೋ. ನಾವಿಬ್ಬರು ಸತಿಪತಿಗಳಾಗಿ ದೇವರ ಆಯುಷ್ಯ ಆರೋಗ್ಯ ದೇವರಲ್ಲಿ ಬೇಡಿಕೊಳ್ಳೋಣ ಬನ್ನಿ. ಶತ್ರುಭ್ಯ ವಿಷ್ಣು ಸ್ಥಾನೇ ತೋ ನಾವಿಬ್ಬರು ಅನ್ನ ಪ್ರಸಾದಕ್ಕಾಗಿ ಅನ್ನಪೂರ್ಣೇಶ್ವರಿಯನ್ನ ಬೇಡೋಣ ಬನ್ನಿ. ಸಪ್ತ ಸಪ್ತಾಭ್ಯೋ ರುದ್ರಾಭ್ಯ ವಿಷ್ಣು ಸ್ಥಾನೇ ತೋ ನಾವಿಬ್ಬರು ಗೆಳೆಯರಾಗಿ ಹಿರಿಯರಾಗಿ ಸ್ವಾಮಿ. ಆಮೇಲೆ ಸಪ್ತ ಸಪ್ತಾಭ್ಯೋ ರುದ್ರಾಭ್ಯ ವಿಷ್ಣು ಸ್ಥಾನೇ ತೋ ಏನಾರ ಹಾಕಂದ್ರೆ
ಹಾ ಕಾಲಿಡು ಒಂದ್ ನಿಮಿಷ ಕಾಲಿಡು ಇಲ್ಲ ನೋಡು ಹಾ ಬಂದ್ ನೋಡು ಅಜ್ಜಾರ ಜೈ ಮಂಗಲಂ ಜೈ ನಮಃ ಪಾರ್ವತಿ ಈಶ್ವರ ಮಹಾದೇವ ಜೈ ಜೈ शतमिदेशतं दीर्घमायुः वर्तयेन वर्तयन्ते शतमेनमेव शतात्मानं भवते शतमनन्तं भवते शतमैश्वर्यं भवते शतमिते शतं दीर्घमायुः शतमानं भवते शतायुः पुरुषशतेन्द्रियः आयुष्यवेन्द्रियः वृद्धि तिष्ठते शतमानं भवते शतायुः पुरुषशतेन्द्रिय आयुष्यवेन्द्रियः प्रतिष्ठते धनं दानं वशमितपुत्राभं शतसंवत्सरं दंपते दीर्घमायुः शतमानं भवते शतायुः पुरुषशतेन्द्रिय आयुष्यवेन्द्रियः प्रतिष्ठते हरः ओं कल्याणे कनिदानभूतमिति यत्कालाग्नि रुद्राद्विहेय प्रख्यातोपनिषद्वरद्विष्टं युद्धतपापारजम् भस्मेते स्मृतिमातृतो भूरणमौनेन्द्रभोगप्रदम् रुद्राणे रमणप्रियं तदमितं कुर्या सदा मङ्गलम् ॐ तदेव लग्नं शतनं तदेव ताराबलं चन्द्रबलं तदेव विद्याबलं दैवबलं तदेव गौरवपदे तेङ्ग्रगं स्मरामि सावधानं सुलग्नं सावधानं सुखमूर्ते सावधानं श्री पार्वती परमेश्वर सावधानं शिव
ಕೊಡು